In this video, I'm discussing real analysis, relations of a sets. ಈ ವಿಡಿಯೋ CSIR net ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ, ಸೆಟ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ, ಗೇಟ್ ಎಕ್ಸಾಮ್, IIT JAM, assistant professor exam, or any competitive exams where mathematical science comes under. ಈ ಎಲ್ಲ ಪರೀಕ್ಷೆಗಳಿಗೆ ಈ ವಿಡಿಯೋ ಉಪಯುಕ್ತವಾಗಿದೆ. ನೋಡೋಣ, ಡಿಲೇ ಮಾಡದನ. ರಿಲೇಷನ್ ಅಂದ್ರೆ ಏನು ಅಂತ ನೋಡೋಣ. Relation R from a set A to a set B is a subset of the Cartesian product A, Cartesian product B ಅಂತ ಹೇಳ್ತೀವಿ. ಅಂದ್ರ ಇದನ್ನ ಹೆಂಗ್ ಹೇಳ್ತೀವಿ? ಮ್ಯಾಥಮೆಟಿಕಲ್ ಫಾರ್ಮ್ ದೊಳಗ R from A to B is subset of, this whole is a subset of Cartesian product A cross B. A relation from set A to set B is a subset of the Cartesian product A cross B. If a relation is on singleton set A ಆಗಿತ್ತು ಅಂತಂದ್ರ, ಇಲ್ಲೇ ಒಂದೇ ಸೆಟ್ ಆಗಿತ್ತು ಅಂದ್ರ ಅದನ್ನ ಹೆಂಗ್ ಹೇಳ್ತೀವಿ? ಇಟ್ ಈಸ್ ಅ ಸಬ್ಸೆಟ್ ಆಫ್ A ಕ್ರಾಸ್ A, ಬೈನರಿ ರಿಲೇಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಟೇಷನ್ ನೋಡ್ರಿ. If an ordered pair AB belongs to relation R, we write A related to B, read as A related to B. ಈಗ AB ordered pair AB belongs to relation R ಅಂತಂದ್ರ A related to B ಅಂತ ಬರೀತೀವಿ. ಅದನ್ನ ಹೆಂಗ್ ಓದ್ತೀವಿ ಅಂದ್ರ read as A related to B ಅಂತ ಇದನ್ನು ಓದುವ ವಿಧಾನ. A related to B. Total number of relations. ಈಗ R from A to B is a subset of Cartesian product A cross B ಅಂತ ಹೇಳಿದ್ವಲ್ಲ. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಎಷ್ಟಿರ್ತಾವು ಅನ್ನೋದನ್ನ ನೋಡೋಣ. ಫಾರ್ಮುಲಾ ಏನೈತೆ ಅದಕ್ಕ? ಸಿನ್ಸ್ A cross A, ಕಾರ್ಡಿನಾಲಿಟಿ ಆಫ್ A cross A, ಇದನ್ನ ಕಾರ್ಡಿನಾಲಿಟಿಯ ಬಗ್ಗೆ ಹಿಂದಿನ ಕ್ಲಾಸ್ ನೊಳಗೆ ಹೇಳೈತಿ. ಸೆಟ್ ಥಿಯರಿ ಒಳಗ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಕಾರ್ಡಿನಾಲಿಟಿ ಆಫ್ ಅ ಸೆಟ್, ಅದ್ರ ಬಗ್ಗೆ ಎಲ್ಲ ಹೇಳೈತಿ. ನೋಡಿಲ್ಲ ಅಂದ್ರೆ ಒಂದ್ಸರಿ ಆ ವಿಡಿಯೋ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತ. A cross A, cardinality of A cross A. If A has n element, then cardinality of A cross A or Cartesian product of A is equal to n square ಆಗಿರುತ್ತೆ. The total number of subsets is 2n square, or else total number of relations is 2n square. ನಾವು ಸಬ್ಸೆಟ್ ಅನ್ನ 2n ಅಂತ ಹೇಳ್ತಿದ್ವಿ, ಇಲ್ಲಿ n ಸ್ಕ್ವೇರ್ ಸಬ್ಸೆಟ್ಸ್ ಅದಾವು. ಆದ್ದರಿಂದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ n ಸ್ಕ್ವೇರ್ ಅದಾವು. ಟೋಟಲ್ ನಂಬರ್ ಆಫ್, ಇಲ್ಲಿ ಕಾರ್ಡಿನಾಲಿಟಿ n ಸ್ಕ್ವೇರ್ ಐತಿ, ಅದಕ್ಕೆ ಸಬ್ಸೆಟ್ಸ್ ಎಷ್ಟಿರ್ತಾವು? ಪಾಸಿಬಲ್ ಸಬ್ಸೆಟ್ಸ್, ಆಲ್ ಪಾಸಿಬಲ್ ಸಬ್ಸೆಟ್ಸ್ 2n ಸ್ಕ್ವೇರ್ ಇರುತ್ತೆ. ಈಗ ನೆಕ್ಸ್ಟ್ ಡೆಫಿನಿಷನ್. A relation R in a set A is called empty relation. Empty relation ಅಂದ್ರೆ ಏನು ಅಂತ ನೋಡ್ರಿ. If no element of A is related to any element of A, no element of A is related to any element of A.
or A does not related to A. ಇದು ಸೆಟ್ ಅಂತ ತಗೊಂಡಿದ್ವಿ ಅಂದ್ರ A ಈ ತರ A does not related to no element of A does not related to any element of A. ಇದಕ್ಕೆ empty relation ಅಂತ ಹೇಳ್ತೀವಿ. If pi, that means if R relation is equal to pi is a subset of A cross A. ಇದು empty relation ಇದು. ಏನು ಇಲ್ಲ ಅಂತ empty, void, null relation. ನೆಕ್ಸ್ಟ್ ಇನ್ನೊಂದು ತರ ಹೇಳೋದಾದ್ರ ಇನ್ನೊಂದು ಡೆಫಿನೇಷನ್ ನೋಡ್ರಿ ಇದು. A relation R in a set A is called universal relation if each element of A is related to every element of A. A related to A. Each element of A is related to every element of A is called universal relation. That is R is equal to A Cartesian product A. ಇಲ್ಲಿ ನೋಡ್ರಿ ನೋಟ್ ಇದು ನೋಟ್ ಇಂಪಾರ್ಟೆಂಟ್ ನೋಡ್ರಿ ನೋಟ್. Both the empty relation and the universal relation are sometimes called trivial relations. ಇದಕ್ಕೆ ಏನಂತಾರ trivial relations. Trivial relations ಅಂತ ಹೇಳ್ತಾರ. Improper relations ಅಂತಾನೆ ಹೇಳ್ತಾರ. Trivial ಇದನ್ನ trivial relations ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟೈಪ್ಸ್ ಆಫ್ ರಿಲೇಷನ್ಸ್ ಅನ್ನ ನೋಡೋಣ. ಈಗ ಎಂಟಿ ರಿಲೇಷನ್ ಯೂನಿವರ್ಸಲ್ ರಿಲೇಷನ್ ನೋಡಿದ್ವಿ. ನೆಕ್ಸ್ಟ್ ಟೈಪ್ಸ್ ಆಫ್ ರಿಲೇಷನ್ಸ್ ಯಾವ ಬರ್ತಾವು? ಐಡೆಂಟಿಟಿ ರಿಲೇಷನ್, ರಿಫ್ಲೆಕ್ಸಿವ್ ರಿಲೇಷನ್, ನಾನ್ ರಿಫ್ಲೆಕ್ಸಿವ್ ರಿಲೇಷನ್, ಇರ್ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್, asymmetric relation, antisymmetric relation, transitive relation, equivalence relation, ಇವೆಲ್ಲ ಬರ್ತಾವ. ಇವೆಲ್ಲವನ್ನು ವಿತ್ ಎಕ್ಸಾಂಪಲ್ ನೋಡೋಣ. ಈಗ ಐಡೆಂಟಿಟಿ ರಿಲೇಷನ್ is denoted by symbol IA. Identity relation. See, definition. Every element is related only to itself. Only to itself. Every element. See, every ಪ್ರತಿಯೊಂದು ಪದ, ಪ್ರತಿಯೊಂದು ನಂಬರ್ ಅದೇ ನಂಬರ್ಗೆ ರಿಲೇಟೆಡ್ ಆಗಿತ್ತು ಅಂತಂದ್ರ, ಅದೇ ನಂಬರ್ಗೆ ರಿಲೇಟ್ ಆಗಿತ್ತು ಅಂತಂದ್ರ ಅದಕ್ಕೆ ಐಡೆಂಟಿಟಿ ರಿಲೇಷನ್ಸ್ ಅಂತ ಹೇಳ್ತಾರೆ. ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಓನ್ಲಿ ಟು ಇಟ್ ಸೆಲ್ಫ್ ಆರ್ ಎವ್ರಿ ಎಲಿಮೆಂಟ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಓನ್ಲಿ is called identity relation. For example, see, IA set of all ordered pair AA such that A belongs to A. Illotre. Now one set A is equal to set of all 1, 2, 3 ಅಂತ ತಗೊಂಡಿದ್ನಿ ಅಂದ್ರ ಐಡೆಂಟಿಟಿ ರಿಲೇಷನ್ ಏನಾಗಿರುತ್ತ 1, 1, 2, 2, 3, 3. ಇದು ಐಡೆಂಟಿಟಿ ರಿಲೇಷನ್. ಅದರೊಳಗೆ ನಂಬರ್ ಆಫ್ ಐಡೆಂಟಿಟಿ ರಿಲೇಷನ್ಸ್, ನಂಬರ್ ಆಫ್ ಐಡೆಂಟಿಟಿ ರಿಲೇಷನ್ಸ್ ಎಷ್ಟಿರ್ತಾವು ಹಂಗಂದ್ರ there is exactly one identity relation for any given set. ಈ ಗಿವನ್ ಸೆಟ್ ಗೆ ನಾವು ಒನ್ ಐಡೆಂಟಿಟಿ ರಿಲೇಷನ್ ಅನ್ನು ಬರಿಬಹುದು. ಅದು ಯಾವುದು ಅಂದ್ರೆ ಇದು. ನೆಕ್ಸ್ಟ್ ರಿಫ್ಲೆಕ್ಸಿವ್ ರಿಲೇಷನ್. ಐಡೆಂಟಿಟಿ ರಿಲೇಷನ್ ಆಯ್ತು, ಅದರ ನಂತರ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಂತ ನೋಡ್ರಿ.
Definition. Every element of the set must be related to itself. ಇಲ್ಲಿ ನೋಡ್ರಿ, ಇಲ್ಲಿನೋ ಸೇಮ್ ಐಡೆಂಟಿಟಿ ರಿಲೇಷನ್ ಇದ್ದಂಗೆ ಐತಿದು, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅದಕ್ಕೆ ನೋಡ್ರಿ, every element of the set must be related to itself. That means for all A belongs to set A, ordered pair AA belongs to R. It must contain the identity relation but can contain other pairs. ಇಲ್ಲಿ ನೋಡ್ರಿ, ಅದ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ಈಗ ನಿಮ್ಗೆ, ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. A is equal to 1, 2, 3. ಐಡೆಂಟಿಟಿ ರಿಲೇಷನ್ ಬರ್ದಿದ್ವಿ ನಾವು, ಐ ಎ. ಅದನ್ನ ಹೇಳಿ ಇದನ್ನ ಹೇಳಿದ್ರೆ ನಿಮ್ಗೆ ಕ್ಲಾರಿಟಿ ಜಾಸ್ತಿ ಬರುತ್ತೆ. I A is equal to set of all 1, 1, 2, 2, ordered pair 3, 3. This is identity relation. ಈಗ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದ್ರ, reflexive relation R1. This is the reflexive relation. I am writing 1, 1, 2, 2, 3, 3, and 2, 1, R1, 2, or any. This type of relation here, 2, 1 is extra. It can contain, this relation can contain other pair also, but it must relate itself. A relate to A. For all A relate to A. For all A belongs to A, order pair AA belongs to R is called reflexive relation. ನೋಡ್ರಿ, ಇಲ್ಲಿಗೆ ನಿಮ್ಗೆ ವ್ಯತ್ಯಾಸ ಸರಿಯಾಗಿ ಗೊತ್ತಾಗ್ತಾ ಇದೆ, ಎಕ್ಸಾಂಪಲ್ ನಲ್ಲೇ ಗೊತ್ತಾಗ್ತಾ ಇದೆ. ಹಿಂಗ್ ಚಿಕ್ಕ ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ಬಿಡ್ರಿ, ನೀವು ಮರೆಯಲ್ಲ. ನೋಡ್ರಿ, ಈ ತರ R is equal to 1, 1, 2, 2, 3, 3, 1, 2 ಅನ್ನೋದು ಎಕ್ಸ್ಟ್ರಾ. Number of reflexive relation. Number of reflexive relations ಅಂದ್ರೆ 2 raised to n into n minus 1. ಇಲ್ಲೇ n is equal to 3 ಐತಿ. For example, here n is equal to 3 ಇದ್ದಾಗ ಮಾಡಿಬಿಡೋಣ. n is equal to 3 ಇತ್ತಂದ್ರ ಈ ಫಾರ್ಮುಲಾದೊಳಗೆ ಹಾಕಿದ್ವಂದ್ರ n is equal to 3 into 3 minus 1 is equal to 2 raised to 3 into 2 is equal to 2 raised to 6. 2 raised to 6 ಅನ್ನ 2 raised to 3 ಅಂದ್ರ 8. 8 into 8 ಅಂದ್ರ 64 ಆಗುತ್ತೆ ಇದು. The diagonal pairs must be present. The remaining n square minus n pairs have two choices, present or absent. ಅದಕ್ಕೆ ಆಫ್ ಅಂದ್ರ ನಾನ್ ರಿಫ್ಲೆಕ್ಸಿವ್ ರಿಲೇಷನ್. ಈಗ ರಿಫ್ಲೆಕ್ಸಿವ್ ರಿಲೇಷನ್ ಫಾರ್ಮುಲಾ ಗೊತ್ತಾಯ್ತು ನಿಮ್ಗ, ಇದು ರಿಫ್ಲೆಕ್ಸಿವ್ ರಿಲೇಷನ್ ಫಾರ್ಮುಲಾ. ಇದನ್ನ ಸರಿಯಾಗಿ ನೆನ್ಪಿಟ್ಕೋರಿ. 2 raised to n into n minus 1. Non-reflexive relation. Non-reflexive relation ಅಂದ್ರೆ ಏನಂತ ನೋಡ್ರಿ. Definition. A relation that fails to be reflexive. Reflexive relation ಅಂದ್ರೆ ಏನಂತ ಹೇಳಿದ್ವಿ? For all A belongs to, for all A belongs to A, for all A belongs to A ಆಗಿತ್ತು ಅಂದ್ರ A, A belongs to R ಆಗಿತ್ತು. ಸರಿನಾ? This means there is at least one A belongs to A such that ordered pair AA does not belongs to R.
at least one AA ಪ್ರೆಸೆಂಟ್ ಇರಲಿಲ್ಲ ಅಂತಂದ್ರ ಅದಕ್ಕೆ ನಾನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಇದನ್ನ ನೋಡ್ರಿ, ಎ ಇಸ್ ಈಕ್ವಲ್ ಟು 1 2 3 ಸೇಮ್ R2 R1 ತಗೊಂಡಿದ್ವಿ, ಇಲ್ಲಿ R2 ಅಂತ ತೊಗೊಳ್ಳೋಣ. 1 1 2 2 ಆರ್ಡರ್ ಪೇರ್ 2 2 1 2. This is non-reflexive relation because 3 3 doesn't belongs to R2. ಇದು ನಾನ್ ರಿಫ್ಲೆಕ್ಸಿವ್ ರಿಲೇಷನ್ ಬಿಕಾಸ್ 3 3 ಇಲ್ಲ ಇಲ್ಲೇ, ಇದಕ್ಕ ನಾನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ದಿಸ್ 1 1 2 2 1 3 ಅಥವಾ ಬೇರೆ ಏನಾರ ಬರ್ಕೊಂಡಿದ್ರು ಸರಿ. It is non-reflexive because 3 3 is missing or 3 3 does not belongs to this set. Number of non-reflexive relations. Number of non-reflexive relations. ಈಗ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ನೋಡಿದ್ವಿ 2 raised to n into n minus 1. ನಾನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ total number of relations minus 2 raised to n into n minus 1. 2 raised to n square minus 2 raised to n into n minus 1. This is total number of non-reflexive relations. Total number of relations minus reflexive relations is called total. We get total number of non-reflexive relations. Next, irreflexive relation. Irreflexive relation andre enanta nodri, no element is related to itself. Illodri, for A belongs to A agitandra, A belongs to A for all A does not belongs to R. ಯಾವುದೇ A ordered pair A does not belongs to relation R ಆಗಿತ್ತು ಅಂತಂದ್ರ ಅದಕ್ಕೆ irreflexive relation ಅಂತ ಹೇಳ್ತಾರೆ. No element is related to itself. For all A belongs to A, ordered pair A does not belongs to R. ನೋಡ್ರಿ, for example ನೋಡ್ರಿ, R is equal to A is equal to set 1 2 3, same set 1 2 2 3 3 1. ಇಲ್ಲಿ 1 1 ಇಲ್ಲ, 2 2 ಇಲ್ಲ, 3 3 ಇಲ್ಲ. R3 is equal to R. R3 is equal to 1 comma 2 1 comma 3 1 comma 3 2 comma 3. This is a reflexive relation because A does not belongs to A does not belongs to R3, or else 1 1 means this is 1 1 does not belongs to R3, 2 2 does not belongs to R3, 3 3 does not belongs to R3. Therefore, it is irreflexive relation. ಈಗ ನೋಡಿದ್ವಿ ರಿಫ್ಲೆಕ್ಸಿವ್ ರಿಲೇಷನ್, ನಾನ್ ರಿಫ್ಲೆಕ್ಸಿವ್ ರಿಲೇಷನ್, ಇರ್ರಿಫ್ಲೆಕ್ಸಿವ್ ರಿಲೇಷನ್ ಮೂರನ್ನು ನೋಡಿದ್ವಿ. ಇನ್ನ ಟೋಟಲ್ ನಂಬರ್ ಆಫ್ ಇರ್ರಿಫ್ಲೆಕ್ಸಿವ್ ರಿಲೇಷನ್ಸ್ ಇಸ್ ಈಕ್ವಲ್ ಟು 2 raised to n into n minus 1 ಫಾರ್ಮುಲಾ ಸೇಮ್. ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಇರ್ರಿಫ್ಲೆಕ್ಸಿವ್ ರಿಲೇಷನ್. ಇದನ್ನ ಈಸಿಯಾಗಿ ನೆನ್ಪಿಟ್ಕೊಂತೀರಿ ನೀವು. The n diagonal elements must be absent. The remaining n square minus n pairs have 2 choices. Next, questions ನೋಡ್ರಿ, ಇದ್ರ ಮೇಲೆ ಯಾವ ತರ questions ಕೇಳಬಹುದು ಅಂತ. A relation from A to B is a subset of.
ನೋಡ್ರಿ, relation from A to B is a subset of option A, option B, option C, A cross B, option D, B cross A. Your answer is definition of relation. Or from A to B ಆಗಿತ್ತು ಅಂದ್ರೆ it is a subset of Cartesian product A, B. Option C is the right answer. ಸರಿನಾ? Next. If set A has 3 elements, number of relations on A is options ನೋಡಿ 6, 9, 512, 256. ಈಗ ನಮ್ಗ ಗೊತ್ತಾಯ್ತು ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಇಸ್ ಈಕ್ವಲ್ ಟು 2n square ಫಾರ್ಮುಲಾ, ಸರಿನಾ? n here 3 is there, therefore 2 raised to 3 square means 2 raised to 9. That means 2 into 2 into 2 into 2 into 2, 2 into 2 into 2 into 2. 1, 2, 3, 4, 5, 6, 7, 8, 9. Okay. 2 2s are 4, 4 2s are 8, 8 2s are 16, 16 2s are 32, 32 2s are 64, 64 2s are 128, 128 2s are 256, 256 2s are 512. Okay, this is 512. Option C is the right answer. Option C is the right answer. Okay. Next. Identity relation contains all pairs, only diagonal elements, only off diagonal, D empty set. Simple ಇದೆ. Identity relations ನ IA ಅಂತ ಡಿನೋಟ್ ಮಾಡ್ತೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ, ಸರಿನಾ? ಹಾಗಂದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದು ಬರುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, ರಿಲೇಷನ್ ಈಸ್ ರಿಫ್ಲೆಕ್ಸಿವ್ if option A, AB belongs to R, option B, AA belongs to R for all A, BA belongs to ordered pair, BA belongs to R, none. ಇದ್ರೊಳಗ ರಿಫ್ಲೆಕ್ಸಿವ್ ರಿಲೇಷನ್ ನಮ್ಗೆ ಗೊತ್ತು, ಫಾರ್ ಆಲ್ A belongs to A, AA belongs to R ಆಗಿತ್ತು ಅಂದ್ರ ರಿಫ್ಲೆಕ್ಸಿವ್ ರಿಲೇಷನ್. ಇಟ್ ಕ್ಯಾನ್ ಕಂಟೇನ್ ಅದರ್ ಪೇರ್ ಆಲ್ಸೋ, ಅದರ್ ಪೇರ್ ಇರಬಹುದು ಇದ್ರೊಳಗ, ಇದು ಮಾತ್ರ ಇವು ಮಾತ್ರ ಇರಲೇಬೇಕು, ಸರಿನಾ? therefore ಇದು ರಿಫ್ಲೆಕ್ಸಿವ್ ರಿಲೇಷನ್ ಡೆಫಿನೇಷನ್ ಮೇಲೆ ಕ್ವಶನ್ ಫ್ರೇಮ್ ಮಾಡಿದೆ. ನೆಕ್ಸ್ಟ್, ಫಿಫ್ತ್ ಕ್ವಶನ್, ಅ ರಿಲೇಷನ್ ಈಸ್ ಇರ್ರಿಫ್ಲೆಕ್ಸಿವ್. ನೋಡ್ರಿ, ರಿಫ್ಲೆಕ್ಸಿವ್, ನಾನ್ ರಿಫ್ಲೆಕ್ಸಿವ್, ಇರ್ರಿಫ್ಲೆಕ್ಸಿವ್ ಮೂರ್ದು ಹೇಳೈತಿ, ಡೆಫಿನೇಷನ್ ಹೇಳೈತಿ. ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್, ನಾನ್ ರಿಫ್ಲೆಕ್ಸಿವ್ ರಿಲೇಷನ್, ಇರ್ರಿಫ್ಲೆಕ್ಸಿವ್ ರಿಲೇಷನ್ ಕಂಡು ಹಿಡಿಯಾಕ ಫಾರ್ಮುಲಾ ಹೇಳೈತಿ. ಅದು ಡೆಫಿನೇಷನ್ ಮೇಲೆ ಕ್ವಶನ್ ಫ್ರೇಮ್ ಮಾಡೈತಿ. ನೋಡ್ರಿ, ರಿಲೇಷನ್ ಈಸ್ ರಿಫ್ಲೆಕ್ಸಿವ್ if option A, AA belongs to R, option B, ordered pair AA does not belongs to R for all A, AB, ordered pair AB belongs to R, none. ತುಂಬಾ ಸಿಂಪಲ್ ಐತ್ ಕ್ವಶನ್. ಯಾವ್ದು ಆಪ್ಷನ್ ಬರುತ್ತಾ ಇರ್ರಿಫ್ಲೆಕ್ಸಿವ್ ರಿಲೇಷನ್ಗೆ, ಯಾವ್ದು ಆಪ್ಷನ್ ಸರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಂತ ನೋಡೋಣ. ಡೆಫಿನಿಷನ್,
Symmetric relation andra, if A is related to B, then R must be related to A. If A is related to B, then B must be related to A. A related to B. This implies B related to A ಆಗಿರಲೇಬೇಕಿಲ್ಲ, must be related to A ಅಂತ ಈ ತರ. A related to B, this implies B related to A is called symmetric relation. ಇದನ್ನ mathematical form ದೊಳಗೆ ಏನು ಹೇಳ್ತೀವಿ? For all AB belongs to set A, if ordered pair AB belongs to R, this implies BA belongs to R. ಇದು mathematical form ದೊಳಗೆ ನೆನಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸೆಟ್ ಎ ಅನ್ನ 1 2 3 ಅಂತ ತಗೊಂಡಿದ್ವಿ ಅಂದ್ರ ನೋಡ್ರಿ, ಇಲ್ಲ ಹಂಗ ಸಿಂಪಲ್ ಆಗಿ R1 is equal to 1 2 ಅಂತ ಚೂಸ್ ಮಾಡಿದ್ನಿ ಅಂದ್ರ ಎ ಬಿ ಏನಿರ್ಬೇಕು ನನಗೆ, ಮತ್ತ ಬಿ ಏನು ಇರ್ಬೇಕು. ಇನ್ನೊಂದು ಎಲಿಮೆಂಟ್ ತಗೋಬಹುದು, ತಗೊಳ್ಳದೆ ಇದ್ರು ಇದು ಇಷ್ಟ ತಗೊಂಡ್ರು ಸೆಟ್ ಆಗತ್ತ, ಸಿಮೆಟ್ರಿಕ್ ರಿಲೇಷನ್ ಆಗತ್ತಿದ. For all AB belongs to A, if ordered pair AB belongs to R, this implies BA belongs to R. ಇದು ಹೌದು, ಇದು ಹೌದು. ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ಬಿಡಿ. ನೆಕ್ಸ್ಟ್, ನಂಬರ್ ಆಫ್ symmetric relations. Number of symmetric relations. ಈಗ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್, ನಾನ್ ರಿಫ್ಲೆಕ್ಸಿವ್ ರಿಲೇಷನ್, ಇರ್ರಿಫ್ಲೆಕ್ಸಿವ್ ರಿಲೇಷನ್ ನೋಡಿದ್ವಿ. ಅದೇ ತರ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್ ಗೆ ಫಾರ್ಮುಲಾ ನೋಡೋಣ. ದಿಸ್ ಈಸ್ 2 raised to n into n plus 1 divided by 2. Formula is 2 raised to n into n plus 1 divided by 2. That means the n diagonal elements are independent. Here, ordered pair 1A, AA or A1, A11 ಈ ತರ ತಗೊಂಡಿರ್ತೀವಲ್ಲ ಡಯಾಗೋನಲ್ ಎಲಿಮೆಂಟ್ಸ್ ಇಲ್ಲೇ independent, the n square minus n by 2 pairs above the diagonal dictate the pairs below it. Next, asymmetric relation. Definition ನೋಡ್ರಿ, if A is related to B, that means A related to B, then B cannot be related to A. That means B does not related to A ಆಗಿತ್ತು ಅಂದ್ರ, and B does not related to A ಆಗಿತ್ತು ಅಂದ್ರ ಅದಕ್ಕೆ asymmetric relation ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಎಕ್ಸಾಂಪಲ್ ತಗೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಎ ಸೆಟ್ ಆಫ್ ಆಲ್ 1 2 3 ಇಲ್ಲಿ ತಗೊಂಡಿದ್ವಿಲ್ಲ, R2 is equal to 1 2 ತಗೊಂಡ 3 3. ಇದ್ರ ಡಯಾಗೋನಲ್ ಎಲಿಮೆಂಟ್ಸ್ 3 3. ಇದು ಒಂದು ಪೇರ್, ಸರಿನಾ? ಅಂದ್ರ ಡಯಾಗೋನಲ್ ಪೇರ್ ಇದು. ಹಂಗಾಗಿ ಈ ಪೇರು ಇದು ಒಂದ ಪೇರ್ ಇತ್ತಂದ್ರ ಅದು ಸಿಮೆಟ್ರಿಕ್ ರಿಲೇಷನ್ ಆಗುತ್ತಾ? ಇಲ್ಲಿ ನೋಡ್ರಿ, 2 1
does not belongs to R2. Therefore, it is asymmetric relation. For example, ಇದು mathematical formula ನೋಡ್ರಿ. For all AB belongs to set A, if ordered pair AB belongs to R, this implies BA does not belongs to R. ಇಲ್ಲಿ ನೋಡ್ರಿ 2 1 does not belongs to R. Therefore, it is asymmetric relation. Note, this strictly implies an asymmetric relation must also irreflexive relation. Must also be irreflexive relation. ನೋಡ್ರಿ ಇದು ಪೇರು irreflexive relation ಒಳಗೆ ಒನ್ ಪೇರು ಇರ್ಲೇ ಇಲ್ಲ. ಅಂದ್ರೆ ಇದನ್ನ ಇದು ಬೇಡ ಇದನ್ನ ಬಿಟ್ಬಿಡ್ರಿ. ಇದನ್ನ ಇಷ್ಟ ತಗೊಂಡ್ರೆ 2 1 belongs 2 1 doesn't belongs to R2. ಹಿಂಗ ಎಕ್ಸಾಂಪಲ್ R is equal to set of all 1 2 2 3. ಇಲ್ಲಿ ನೋಡ್ರಿ 2 1 ಇಲ್ಲ 3 1 3 2 ಇಲ್ಲ. ಹಂಗಾಗಿ asymmetric relation. Next, number of asymmetric relations formula 3 raised to n into n minus 1 by 2. This is the formula. Diagonal must be absent for every pair A, B. There are 3 choices. Include ordered pair AB, include ordered pair BA, or include neither. ಯಾವುದೇ ಇಲ್ಲದೆ ಇದ್ರೂ ಇರಬಹುದು. ನೆಕ್ಸ್ಟ್, antisymmetric relation. ಈಗ ಸಿಮೆಟ್ರಿಕ್ ರಿಲೇಷನ್, ಅಸಿಮೆಟ್ರಿಕ್ ರಿಲೇಷನ್ ನೋಡಿದ್ವಿ. antisymmetric relation ನೋಡ್ರಿ. ಡೆಫಿನಿಷನ್: if A is related to B, if A is related to B, A related to B, and B is related to A, and B is related to A, then this implies B must be the exact, then A and B must be the exact same element. A related to B and B related to A. This implies A is equal to B anta. Exact same element andra A is equal to B. Same element means A is equal to B. For all AB belongs to set A, if ordered pair AB belongs to relation R and BA belongs to relation R, this implies A is equal to B. Simple ಇದೆ. For example, ನೋಡ್ರಿ 1 1 R is equal to set of all 1 1. ಇದು A is equal to B ಆಗತ್ತೆ ಈ ರಿಲೇಷನ್ ಒಳಗ. 1 2 1 3 ಇಲ್ಲಿ ನೋಡ್ರಿ, ಇಲ್ಲೇ 2 1 ಇಲ್ಲ, 3 1 3 1 ಇಲ್ಲ, 1 is equal to ಈ ಪೇರ ಇಲ್ಲ ಇಲ್ಲೇ. ಈಗ and ಪೇರ್ ಇಲ್ಲ, ಈ ಪೇರ್ ಐತಿ 1 1 ಪೇರ್ ಐತಿ, 1 is equal to 1 ಆಗತ್ತೆ ಇಲ್ಲೇ. A is equal to B. ಇಲ್ಲೇ 1 is equal to 2 ಆಗಾಕ 2 1 ಪೇರ್ ಇಲ್ಲ, ಕೊಟ್ಟಿಲ್ಲ. 2 1 ಪೇರ್ ಇದ್ರೊಳಗೆ ಇಲ್ಲ. Therefore, ಇದನ್ನ ನಾವು ಆಂಟಿಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ಬಹುದು. ಯಾಕ ಆ ಪೇರ್ ಆಬ್ಸೆಂಟ್ ಐತಿ. ನಂಬರ್ ಆಫ್ ಆಂಟಿಸಿಮೆಟ್ರಿಕ್ relations.
2 raised to n into 3 raised to n into n minus 1 by 2 ಇದು ಫಾರ್ಮುಲಾ ನೋಡ್ರಿ. ಈಗ ಸಿಮೆಟ್ರಿಕ್ ರಿಲೇಷನ್ ನೋಡಿದ್ವಿ, ಸಿಮೆಟ್ರಿಕ್ ಅಸಿಮೆಟ್ರಿಕ್ ನೋಡಿದ್ವಿ. ಅಸಿಮೆಟ್ರಿಕ್ ಆಂಟಿಸಿಮೆಟ್ರಿಕ್ ನೋಡಿದ್ವಿ. ಮತ್ತ ಅದನ್ನ ಕಂಡು ಹಿಡಿಯಕ್ ಫಾರ್ಮುಲಾ ನೋಡಿವಿ. ಆಂಟಿಸಿಮೆಟ್ರಿಕ್ ಲಾಸ್ಟ್ ಗೆ ಸಮ್ರಿ ಹೇಳುತ್ತ, ಅವ್ ಫಾರ್ಮುಲಾ ನೆನಪಿಟ್ಕೊಳಕ ಟ್ರಿಕ್ ಹೇಳುತ್ತ ನೋಡ್ತೇವೆ. Diagonal can independently be present or absent given 2 raised to n choices. Okay. Next. Questions ನೋಡಿ. 6th one. Symmetric relation includes only A comma B ordered pair A comma B, both ordered pair AB and BA, C none, D only ordered pair AB. Option B is the right answer, because symmetric relation definition says for all ordered pair AB belongs to set A related to B and B related to A ಹಿಂಗಾಗಿರ್ಬೇಕು ಅಂದ್ರೆ ಅದಕ್ಕೆ ಏನಂತೀವಿ, ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. 7th one. Which statement is true for antisymmetric relations? If for all ordered pair AB and ordered pair BA are in relation R, then A is equal to B. ಬೇರೆ ಯೋಚನೆ ಮಾಡೋದ ಬೇಡ, ಈ ಆಪ್ಷನ್ ಸರಿ ಇದೆ. If ordered pair AB in relation R, then BA must also be in R. ಇದು symmetric relation definition ಇದು, symmetric relation. If AB is in R, then BA must not be in R. ಇದು asymmetric relation ಆಯ್ತು. AA is never in R. AA is never in R ಅಂತಂದ್ರೆ irreflexive relation. Therefore, option A is the right answer. ಸರಿನಾ? ಚೆನ್ನಾಗಿ ಅದು ಕ್ವಶನ್ಸ್ ನೋಡ್ರಿ. 8ನೇ ಕ್ವಶನ್. On a set of size m, the number of symmetric relations is ನೋಡ್ರಿ 2 raised to n square, 2 raised to n square plus n by 2, 3 raised to n into n minus 1 by 2, 2 raised to n square minus n. ಈಗ ಎಲ್ಲ ಫಾರ್ಮುಲಾ ನೋಡಿದ್ರಿ, ರೈಟ್ ಆನ್ಸರ್ ಯಾವುದು? ಇದು. ಒಂಬತ್ತನೇ ಕ್ವಶನ್ ನೋಡ್ರಿ. Irreflexive relation excludes ordered pair AA, AB, ordered pair AA, ordered pair BA, none. ಯಾವುದು irreflexive relation? ಯಾವ್ದನ್ನ ಎಕ್ಸ್ಕ್ಲೂಡ್ ಮಾಡುತ್ತಾ? ಸಿಂಪಲ್ ಇದೆ. ಇದಕ್ಕೆ ಸರಿ ಉತ್ತರ ಏನು ಅನ್ನೋದನ್ನ, ಸರಿ ಆಪ್ಷನ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. Which is antisymmetric? ಇದಕ್ಕೂ ಸರಿ ಆಪ್ಷನ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಆಪ್ಷನ್ ಎ 1 2 2 1. ಇಲ್ಲ ನೋಡ್ರಿ, 1 2 ಐತಿ, 2 1 ಐತಿ, ಬಟ್ 2 is not equal to 1. ಸರಿನಾ? A related to B, B related to A, then ಕಂಡೀಷನ್ ಏನು? then A is equal to B ಆಗಿರ್ಬೇಕು. ಸರಿನಾ? ನೋಡ್ರಿ, AB BA ಐತಿ, 1 is equal to 2 ಇಲ್ಲೇನ ಆಗ್ಬೇಕು.
ಇಲ್ಲಿ ನೋಡ್ರಿ 1 is equal to 2. ಇವು ಎಲ್ಲ ಆಪ್ಷನ್ ಒಳಗ ಆಗಲ್ಲ. ಈ ಆಪ್ಷನ್ ಡೆಫಿನೇಷನ್ ಪ್ರಕಾರ ಟ್ರೂ ಆಗುತ್ತೆ. ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ನೋಡಿ definition. If A is related to B, A related to B and B is related to C, then A must be related to C. Then ನೋಡ್ರಿ ಇದು ಇಂಪಾರ್ಟೆಂಟ್. Then A related to C ಆಗಿತ್ತು ಅಂದ್ರ ಅದಕ್ಕೆ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ. ಮ್ಯಾಥಮೆಟಿಕಲ್ ಫಾರ್ಮ್ ದೊಳಗೆ ಹೆಂಗ್ ಹೇಳ್ತೀವಿ ಅಂದ್ರ ಫಾರ್ ಆಲ್ A B C belongs to set A, if ordered pair AB belongs to relation R and BC belongs to relation R, this implies ordered pair AC belongs to relation R. For example, ನೋಡ್ರಿಲ್ಲ 1 2 2 3 ಇದಕ್ಕ A B ಅಂತ ನನ್ನ ನೆಕ್ಸ್ಟ್ B C. ಈಗ A ಎಷ್ಟೈತಿ 1 ಐತಿ, B ಎಷ್ಟೈತಿ 2 ಐತಿ, C ಎಷ್ಟೈತಿ 3 ಐತಿ. ಹೌದಾ? 1 3 1 3 ಅಂದ್ರೆ AC ಅಂದ್ರೆ 1 3 ಆಯ್ತಲ್ಲ. This because therefore this is transitive relation. ಸಿಂಪಲ್ ಆಗಿ ಒಂದ್ ಪೇರ್ ತಗೊಂಡಿದ್ವಿ, ಇನ್ನೊಂದ್ ಪೇರ್ ಡಿಫ್ರೆಂಟ್ ಪೇರ್ ತಗೊಂಡ್ರಿ, AC ಇತ್ತು ಅಂದ್ರೆ ಅದ ಟ್ರಾನ್ಸಿಟಿವ್ ರಿಲೇಷನ್. ಸೆಟ್ A is equal to 1 2 3 ಇದ್ರೊಳಗೆ ಹೇಳಿದ್ದು. ಈಕ್ವಲೆನ್ಸ್ ರಿಲೇಷನ್. ಈಕ್ವಲೆನ್ಸ್ ರಿಲೇಷನ್ ಸಿಂಪಲ್ ಇದೆ. ಡೆಫಿನೇಷನ್ ನೋಡ್ರಿ. A relation that is simultaneously or else a relation that is reflexive, symmetric and transitive is called equivalence relation. Partitions and equivalence. Equivalence relation ಅಂದ್ರೆ ಏನಂತ ಗೊತ್ತಾಯ್ತು ನಿಮ್ಗೆ? Equivalence relation ಅಂದ್ರ the relation that is reflexive, symmetric and transitive. Transitive relation ಕಂಡುಹಿಡಿಯಾಕ ಫಾರ್ಮುಲಾ ಇನ್ನೂವರೆಗೂ ಕಂಡುಹಿಡಿದಿಲ್ಲ. ನೀವೇನ್ರ ಟ್ರೈ ಮಾಡೋದಿದ್ರ ಟ್ರೈ ಮಾಡ್ರಿ. The concept of equivalence relations and partitions are two sides of the same mathematical coin. ಈಗ ಪಾರ್ಟಿಷನ್ ಆಫ್ ಎ ಸೆಟ್ ಅಂತಂದ್ರೆ ಏನಂತ ನೋಡ್ರಿ. A partition of a set A is collection of non-empty mutually disjoint subsets of A. That means A is equal to ಇನ್ನೇನ್ ಬರಿತೀವಿ A1, A2, A3 and so on AK. These are all mutually disjoint subsets. This is important. Disjoint subsets. That means A1 intersection A2 or else AI intersection AJ is equal to pi. ಇದಕ್ಕೆ ಡಿಸ್ಜಾಯಿಂಟ್ ಅಂತ ಹೇಳ್ತೀವಿ. Number of partitions. The number of partitions of set of size n
is given by Bell number B of n. The sequence begins B of 0 is equal to 1, B of 1 is equal to 1, B of 2 is equal to 2, B of 3 is equal to 5, B of 4 is equal to 15, B of 5 is equal to 52, and so on. It is calculated recursively is the formula. B of n plus 1 is equal to summation k is equal to 0 to n k bk. Combination relation ತೊಂತೀವಿ. Number of equivalence relations. The number of equivalence relations on a set is exactly equal to number of partitions of that set or Bell number ಅಂತ ಹೇಳ್ತೀವಿ. For n is equal to 2, the set is AB or else set 1, 2 ಅಂತ ತಗೊಂಡಿದ್ವಿ ಅಂದ್ರ n is equal to, there are two numbers here, therefore n is equal to 2 ಆಯ್ತು. Or else a is equal to AB set ಇದನ್ನ ತಗೋರಿ ಇದನ್ನ ತಗೋರಿ. 2 elements ಅದವು, n is equal to 2 ಇಲ್ಲೇ. Set of all, set A, set B. Or else whole set of AB. ಇದನ್ನ set ಇನ್ನೊಂದು or set of 2, set of all 1, set of all 2. ಇದು one type. Next ಇದನ್ನ ಏನ್ ತಗೊಂಡೇನಿಲ್ಲ, ಇದು full complete set. ಈ ತರ ಇಲ್ಲಿ B of 2 ಎಷ್ಟಾಯ್ತು, 2 different partitions ಅದಾವು ಅಂತ. ಇದನ್ನ 3 ತಗೊಂಡು ಮಾಡ್ತೀವಿ, set of size 3. or else A is equal to set 1, 2, 3. ಈ ತರ ತಗೊಂಡಿದ್ವಿ ಅಂದ್ರ different sets ಹೆಂಗ, let the set B A is equal to ABC 1, 2, 3 or else ABC. ನೋಡಿ, all possible partitions are, first ಏನ್ ತಗೊಂತೀವಿ, set of, ನಿಮಗೆ ಈ ತರ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ, set of 1, 2, 3 different. Next ನೋಡ್ರಿ ಇಲ್ಲೇ set 1, 2, 1, 2 ಇದು ಒಂದು ಸೆಟ್ ಆಯ್ತು. ನೆಕ್ಸ್ಟ್ 3 ಅನ್ನ ಬೇರೆ ತಗೊಂಡ್ರಿ. ಇದನ್ನ 1, 3 ತಗೊಂಡು ಅಲ್ಲಿ 2 ತಗೊಂತೀವಿ ಅಷ್ಟೇ. set 1, 3 ಇಲ್ಲೇನು 2. ಇದು one type partition. ನೆಕ್ಸ್ಟ್ ಇನ್ನೊಂದು ಬೇರೆ ಏನು ಉಳಿದೈತಿ, BC or else 2, 3, 2, 3 ಇಲ್ಲೇನ್ ಬರುತ್ತಾ, set 1 whole set A ಅಂತ ತಗೊಂಡಿದ್ವಲ್ಲ ಅದನ್ನ ಒಂದು ತಗೊಂಡ್ಬಿಡ. ನೋಡ್ರಿ 1, this is 1, 2, 3, 4, 5. B of 3 is equal to 5. Bell number 3 is equal to 5 ಅಂತ ಹೇಳ್ತೀವಿ. ಅದಕ್ಕೆ total partitions 5, B of 3 is equal to 5. ಈ ತರ ಫಂಡಮೆಂಟಲ್ ಥಿಯರಮ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್ ಅಂದ್ರೆ ಏನಂತ ನೋಡ್ರಿ. This theorem connects relations and partitions perfectly. ನೋಡ್ರಿ ಡೆಫಿನೇಷನ್ ಹಿಂಗ ಹೇಳುತ್ತಾ, every equivalence relation on a set A partitions the set into disjoint equivalence classes. ಕಾನ್ವರ್ಸ್ಲಿ ಇನ್ನೊಂದ್ ತರ ಹೆಂಗ ಹೇಳ್ತೀವಿ ಅಂದ್ರ, every partition of a set A uniquely defines an equivalence relation on
ಎ. ಈಕ್ವಲೆನ್ಸ್ ರಿಲೇಷನ್ ಅಂದ್ರ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿರ್ಬೇಕಲ್ಲ. ಅದನ್ನ ನಾವು ಪಾರ್ಟಿಷನ್ ಮುಖಾಂತರ ಈ ತರ ಹೇಳ್ತೀವಿ. ಪಾರ್ಟಿಷನ್ ಮಾಡಿ ಹೇಳಿದಾಗ ಈಕ್ವಲೆನ್ಸ್ ರಿಲೇಷನ್ ಬರುತ್ತೆ. ಈಕ್ವಲೆನ್ಸ್ ರಿಲೇಷನ್ ತಗೊಂಡಿದ್ವಿ ಅಂದ್ರ ಪಾರ್ಟಿಷನ್ ಮಾಡಬಹುದು ಅಂತ. ಕ್ವಶನ್ಸ್ ನೋಡ್ರಿ ಇದ್ರ ಮೇಲೆ. Eleventh one. Equivalence relation satisfies reflexive, symmetric, transitive, all. Option is D, all. Partition consists of overlapping sets, disjoint sets, empty sets, equal sets. ಇದಕ್ಕ ಸರಿ ಆಪ್ಷನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ. 12th ಕ್ವಶನ್ ಗೆ ಸರಿ ಆಪ್ಷನ್ ಯಾವುದು, ಕರೆಕ್ಟ್ ಆಪ್ಷನ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್, ಯೂನಿಯನ್ ಆಫ್ ಪಾರ್ಟಿಷನ್ ಈಕ್ವಲ್ಸ್ ಎಂಟಿ ಸೆಟ್, empty, subset, whole set, none. Option is whole set. Which of the following is transitive? ನೋಡ್ರಿ, ಟ್ರಾನ್ಸಿಟಿವ್ ಅಂದ್ರೆ ಏನಂತ ಹೇಳೈತಿ ಈಗ. ಎ ರಿಲೇಟೆಡ್ ಟು ಬಿ ಆಗಿರ್ಬೇಕು, ನೆಕ್ಸ್ಟ್ ಬಿ ರಿಲೇಟೆಡ್ ಟು ಎ ಆಗಿರ್ಬೇಕು, ದೆನ್ ಎ ಬಿ ರಿಲೇಟೆಡ್ ಟು ಸಿ ಆಗಿರ್ಬೇಕು, ಎ ರಿಲೇಟೆಡ್ ಟು ಬಿ, ಬಿ ರಿಲೇಟೆಡ್ ಟು ಸಿ, ದೆನ್ ಎ ರಿಲೇಟೆಡ್ ಟು ಸಿ ಆಗುತ್ತ. ನೋಡ್ರಿ, 1 2 ಐತಿ, 2 3 ಐತಿ, 1 3 ಬರ್ಬೇಕಿಲ್ಲ, ಬಂದಿಲ್ಲ. ಹಂಗಂದ್ರ ಇದು ಟ್ರಾನ್ಸಿಟಿವ್ ರಿಲೇಷನ್ ಅಲ್ಲ. ಇಲ್ಲಿ 1 3 ಇದೆ, ಇದು ಟ್ರಾನ್ಸಿಟಿವ್ ಹೌದು. 1 2 ಇದೆ, 3 2 ಇದೆ. ನೆಕ್ಸ್ಟ್ ನಮ್ಗೆ ಏನ್ ಬರ್ಬೇಕು, 1 2 ಎ, ಇಲ್ಲ ನೋಡ್ರಿ, ಬಿ 2 1 2 ಸಮಥಿಂಗ್ ಏನಾರು ಬರ್ಬೇಕಿಲ್ಲ, 2 3 ಯಾರ ಬರ್ಬೇಕಾಗಿತ್ತು. ಇಲ್ಲೇ ಅದಕ್ಕೆ ಇದು ಆಗಲ್ಲ. 1 1 2 3 ನಂಗೆ ನೆಕ್ಸ್ಟ್ ಏನ್ ಬೇಕು, 1 3 ಬೇಕಿಲ್ಲ, ಇದು ಇಲ್ಲ, ಅದಕ್ಕೆ ಇದು ಟ್ರಾನ್ಸಿಟಿವ್ ಆಗಲ್ಲ. ರೈಟ್ ಆಪ್ಷನ್ ಈಸ್ ಬಿ. Next, 15th question. Minimum fare needed to make set of all 1 2 2 3 transitive is. ಇದು ಟ್ರಾನ್ಸಿಟಿವ್ ಆಗ್ಬೇಕಂದ್ರ ಯಾವ ಸೆಟ್ ಮಿನಿಮಮ್ ಬೇಕು ನಮ್ಗ ನೋಡಿದ್ರ ಗೊತ್ತಾಗುತ್ತೆ ನಿಮ್ಗ. ರೈಟ್ ಆಪ್ಷನ್ ಇದನ್ನ ನೋಡ್ರಿ, ಹಿಂಟ್ ಕೊಡ್ತೀನಿ. ಎ ಬಿ ಅಂತ ತಗೊಳ್ರಿ, ಬಿ ಸಿ ಅಂತ ತಗೊಳ್ರಿ, ಎ ಸಿ ಬೇಕು ನಿಮ್ಗೆ ಈಗ, ಅಂದ್ರ ಅದು ಟ್ರಾನ್ಸಿಟಿವ್ ಆಗುತ್ತ. ಯಾವ ಆಪ್ಷನ್ ಸರಿ ಅನ್ನೋದನ್ನ ಕಮೆಂಟ್ ಮಾಡಿ. ಈಕ್ವಲೆನ್ಸ್ ರಿಲೇಷನ್ ಆರ್ ಈಕ್ವಲೆನ್ಸ್ ಕ್ಲಾಸಸ್. ಈಕ್ವಲೆನ್ಸ್ ಕ್ಲಾಸಸ್ ಅಂದ್ರೆ ಏನಂತ ನೋಡ್ರಿ. Can you have an equivalence relation R on a set A? It groups the elements into categories where all elements in a category are related to each other. These categories are called equivalence classes. ಅದಕ್ಕೆ equivalence classes ಅಂತ ಹೇಳ್ತಾರೆ. Definition ನೋಡ್ರಿ. Equivalence classes of an element A belongs to set A, denoted by equivalence class A or this symbol A bar, or this box A, or equivalence class A or A bar is the set of all elements in A that are related to A. ಸರಿನಾ? ಇದನ್ನ ಹೆಂಗ್ ಹೇಳ್ತೀವಿ? Equivalence class of A is equal to set of all X belongs to A such that X order pair XA belongs to this ಅಂತ, this relation. ನೋಡ್ರಿ, properties of equivalence classes. Self membership ಇದನ್ನ ನೋಡ್ರಿ.
Every element belongs to its own equivalence class. A belongs to equivalence class of A because R relation R is an equivalence relation. It is reflexive. A belongs to R. Therefore, element A belongs to equivalence class A. Next, equality of classes ಅಂತ ಹೇಳ್ತೀವಿ. If two elements are related, their equivalence classes are identical. Note, if ordered pair AB belongs to R, then equivalence class of A is equal to equivalence class of B ಅಂತ ಹೇಳ್ತೀವಿ. Identical ಆಗಿದ್ದಾಗ. Next, stick disjointness. If two elements are not related, ಇಲ್ಲಿ ನೋಡ್ರಿ related ಆಗಿತ್ತು ಅಂದ್ರ identical ಅಂತ ಹೇಳಿದ್ವಿ. Relate ಆಗಿರ್ಲಿಲ್ಲ ಅಂದ್ರ their equivalence classes are no elements whatsoever. If ordered pair AB does not belongs to R, then equivalence class of A intersection equivalence class of B is equal to pi or disjoint ಅಂತ ಹೇಳ್ತೀವಿ. Consequence of 2 and 3, any two equivalence classes are either exactly identical or completely disjoint. ನೋಡ್ರಿ ಎರಡನ್ನು ಸೇರಿಸಿ ಈ ರೀತಿ ಹೇಳ್ಬಹುದು ಅಂತ. either completely identical ಇರ್ತವು or completely disjoint ಆಗಿರುತ್ತವು. Exhaustive union. The union of all equivalence classes generates the original set. ಇದು ಸಿಂಪಲ್ ಇದೆ. Union of A belongs to A, equivalence class of A is equal to set, original set A ಬರುತ್ತಾ ಅಂತ. Questions ನೋಡ್ರಿ. An equivalence relations must be reflexive and symmetric only, symmetric and transitive only, reflexive, symmetric and transitive, reflexive and antisymmetric. Option C is the right answer. Next, fundamental theorem of equivalence relation. This statement states that every equivalence relation corresponds to a partition and vice versa. This is the right answer. B. ಸರಿ ಉತ್ತರ. Next, the union of all equivalence classes is. ಇದಕ್ಕ ಸರಿ ಉತ್ತರ ಏನು ಅನ್ನೋದನ್ನ the union of all equivalence classes is. Fourth property ಹೇಳಿದ್ವಲ್ಲ ಅದು. ಇದಕ್ಕೆ ಸರಿ ಉತ್ತರ ಏನು ಅನ್ನೋದನ್ನ ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡಿ. Next, every equivalence relation on a set defines function, partition, subset, mapping. ಇದಕ್ಕೂ ಸರಿ ಉತ್ತರ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಈಕ್ವಲೆನ್ಸ್ ಕ್ಲಾಸ್ ಪಾರ್ಟಿಷನ್ ಬಗ್ಗೆ ಹೇಳೈತಿ ಅಂದ್ರೆ ಆನ್ಸರ್ ಕ್ಲಿಕ್ ಕೊಡ್ತಾ ಇಲ್ಲ. ಅದ ಅರ್ಥ ಆಗಿತ್ತು ಅಂದ್ರೆ ನಿಮ್ಗ ಆಪ್ಷನ್ ಸರಿ ಆಪ್ಷನ್ ಯಾವುದು ಅನ್ನೋದು ಗೊತ್ತಾಗುತ್ತಾ. ಸರಿ ಆಪ್ಷನ್ 19ನೇ ಕ್ವಶನ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್, every partition of a set determines a function, an equivalence relation, a subset, a mapping. Option B is the right answer. Next, ಒಂದ್ಸರಿ ಹಂಗ ರಿಕ್ಯಾಪ್ ಮಾಡ್ಬಿಡ್ತೀನಿ ನೋಡ್ರಿ. ರಿಲೇಷನ್ ಆರ್ ಟೈಪ್, ರಿಲೇಷನ್ ಟೈಪ್ ಡೆಫಿನೇಷನ್ ಎಕ್ಸಾಂಪಲ್ ಅದಕ್ಕ ನಂಬರ್ ಆಫ್ ರಿಲೇಷನ್ಸ್. ಐಡೆಂಟಿಕಲ್ ರಿಲೇಷನ್ ಅಂದ್ರ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಆಗಿತ್ತು ಅಂದ್ರ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಆಗಿರುತ್ತೆ. ಇದು ಐಡೆಂಟಿಕಲ್ ರಿಲೇಷನ್. ಆ ಎ ಅಂತ ಡಿನೋಟ್ ಮಾಡಿದ್ವಿ. ಇಲ್ಲೇ ಟೂ ಎಲಿಮೆಂಟ್ಸ್ ತಗೊಂಡಿದ್ವಿ. ಇಲ್ಲೇ ಟೂ ಎಲಿಮೆಂಟ್ಸ್ ಎಕ್ಸಾಂಪಲ್, ಟೂ ಎಲಿಮೆಂಟ್ಸ್ 1 A is equal to set of all 1 2 ತಗೊಂಡ್ರ ಅದಕ್ಕ 1 1 2 2 ಎಕ್ಸಾಕ್ಟ್ಲಿ ನಂಬರ್ ಆಫ್ ರಿಲೇಷನ್ಸ್ 1 ಇರುತ್ತೆ. ಇದ ಒಂದ ರಿಫ್ಲೆಕ್ಸಿವ್ ರಿಲೇಷನ್. ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಇದು ಇನ್ನೊಂದು ಪೇರು ಬಂದೈತಿ ನೋಡ್ರಿ 1 2 ಅಂತ ತಗೊಂಡ್ರ. ಇದಕ್ಕ ಫಾರ್ಮುಲಾ 2 raised to n square minus n or else 2 raised to n into n minus 1 ಹಿಂಗಂದ್ರು ಸರಿ. ನಾನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರ ನಾಟ್ ರಿಫ್ಲೆಕ್ಸಿವ್ ಆಗಿರುತ್ತ. ಯಾವ್ದಾದ್ರು ಒಂದ್ ಪೇರ್ ಮಿಸ್ ಆಗಿರುತ್ತ ಅಂದ್ರ 2 raised to n square total number of relations minus
ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್. ಇದು ನಾನ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಬರುತ್ತೆ ನಮ್ಗೆ. ಈ ರಿಫ್ಲೆಕ್ಸಿವ್ ರಿಲೇಷನ್ ಒಂದು ಪೇರು ಡಯಾಗೋನಲ್ ಎಲಿಮೆಂಟ್ಸ್ ಇಲ್ಲದೆ ಇದ್ರೆ ಅದಕ್ಕೆ ಇರ್ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಫಾರ್ ಎಕ್ಸಾಂಪಲ್ 1 2 ತಗೊಂಡ್ವಿ, 2 1 ತಗೊಂಡ್ವಿ. ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಇರ್ರಿಫ್ಲೆಕ್ಸಿವ್ ರಿಲೇಷನ್ ಆಗಿರುತ್ತೆ ಫಾರ್ಮುಲಾ. ಕ್ವಿಕ್ ರಿಕ್ಯಾಪ್ ಅಷ್ಟೇ, ಮತ್ತೇನಲ್ಲ. ಸಿಮೆಟ್ರಿಕ್ ರಿಲೇಷನ್ ಎ ಬಿ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಆಗಿತ್ತು ಅಂದ್ರೆ ಬಿ ಎ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಆಗಿರುತ್ತೆ. ಅದಕ್ಕೆ ಫಾರ್ಮುಲಾ 2 raised to n into n plus 1 divided by 2. ಇದನ್ನ ಹಿಂಗನ್ನು ಬರಿತೀವಿ, n into n plus 1 by 2. ನೈಸ್. ಅಸಿಮೆಟ್ರಿಕ್ ರಿಲೇಷನ್ ಎ ಬಿ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಆಗಿರುತ್ತಾ, ಆದ್ರೆ ಬಿ ಎ ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆಗಿತ್ತು ಅಂದ್ರೆ ಅದಕ್ಕೆ ಅಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. 3 raised to n into n minus 1 by 2 formula. Next, antisymmetric relation 2 raised to n into this formula, n into n minus 1 by 2. AB BA belongs to R ಆಗಿತ್ತು ಅಂದ್ರೆ A is equal to B ಆಗಿರುತ್ತೆ. Transitive relation. AB BC belongs to R ಆಗಿತ್ತು ಅಂದ್ರೆ AC belongs to R ಆಗಿರುತ್ತಾ, ಇದಕ್ಕೆ ಟ್ರಾನ್ಸಿಟಿವ್ ರಿಲೇಷನ್ ಅಂತೀವಿ. ಈಕ್ವಲೆನ್ಸ್ ರಿಲೇಷನ್ ಅಂದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ರಿಲೇಷನ್ ಗೆ ಈಕ್ವಲೆನ್ಸ್ ರಿಲೇಷನ್ ಅಂತೀವಿ. ಪಾರ್ಟಿಷನ್ ಆಫ್ ಎ ಸೆಟ್ ಅಂದ್ರೆ ಏನಂತ ನೋಡಿದ್ವಿ, ಬಹಳ ದೊಡ್ಡದಾತ ಅನ್ಸುತ್ತ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ ನೋಡೋಣ. ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಏನಾದ್ರೂ ಡಿಫಿಕಲ್ಟೀಸ್ ಇತ್ತಂದ್ರ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊಲ್ಯೂಷನ್ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.